ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಪೈಲ್ ರೀಡಿಂಗ್ ಇದೆ. ಇದು ಟೈಮ್ಲೆಸ್ ರೀಡಿಂಗ್, ಯಾವಾಗ ನೋಡಿದ್ರು ನಿಮಗೆ ರೆಸನೇಟ್ ಆಗ್ತದೆ. ಇದು ಜನರಲ್ ರೀಡಿಂಗ್ ಆಸಿ ಗೈಡೆನ್ಸ್ ಆಗಿ ತಗೊಳ್ಳಿ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇಲ್ಲಿ ಸಬ್ಜೆಕ್ಟ್ ಏನಂತ ಹೇಳಿದರೆ, ನಿಮ್ಮ ಜೀವನ ಯಾವ ರೀತಿ ಅದಲು ಬದಲಾಗ್ತಿದೆ ಅಂತೇಳಿ. ಅಂದರೆ ಇದೊಂಥರ ಟರ್ನ್ ಅಂತಲೇ ಹೇಳ್ಬೋದು ನಿಮ್ಮ ಲೈಫು. ಇದು ವಯಸ್ಸು ಹೊಸ ಕಾರ್ಡಿನ ತೆಗಿತೀನಿ. ಇಲ್ಲಿ ನಾವು ನೋಡ್ತಿರ್ಬೋದು, ಒಂದೇ ಕಾರ್ಡಲ್ಲಿ 2 ರೀಡಿಂಗ್ ಇದೆ. ಇದು ಯಾವ ರೀತಿ ಬರ್ತದೆ ಅಂತ ಹೇಳಿ, ಎಲ್ಲ ಕಾರ್ಡ್ ಹೀಗೆ ಇದೆ. ಇದು ಒಂದೇ ಟೈಪು 2 ರೀಡಿಂಗ್. ಸೊ ನಿಮ್ಮ ಜೀವನ ಹೇಗೆ ಬದಲಾಗ್ತಿದೆ ಅಂತ ಹೇಳಿ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದ್ರೆ ಸ್ಪೆಷಲ್ ಥ್ಯಾಂಕ್ ಯು. ವಿಡಿಯೋ ಪಾಸ್ ನೋಡಿ ನೀವು ಸೆಲೆಕ್ಟ್ ಮಾಡ್ಬೋದು. ಇದು ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3, 1 2 3. ನಿಮ್ಮ ಜೀವನ ಹೇಗೆ ಅದಲು ಬದಲಾಗ್ತಿದೆ ಅಂತ ಹೇಳಿ. ಇಲ್ಲಿ ಇದು ವೈಸ್ ವರ್ಸ ಕಾರ್ಡ್ ಇರ್ತದೆ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರು ಈ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನ ಹೇಗೆ ಅದಲು ಬದಲಾಗ್ತಿದೆ ಅಂತ ಹೇಳಿ ನೋಡುವ, ಯಾವುದರ ರೀತಿಯಲ್ಲಿ ಅಂತ ಹೇಳಿ. ಹೇಗಿದ್ದ ಜೀವನ ಹೇಗೆ ಬದಲಾಗ್ತಿದೆ ಅಂತ ಹೇಳಿ. ಬಾಟಮ್ ಆಫ್ ದ ಡೆಕ್ 2 ಆಫ್ ಕಪ್ಸ್. ಇಲ್ಲಿ ನೀವು ತುಂಬಾನೇ ಸ್ಟ್ರಗಲ್ ಮಾಡ್ತಿರ್ಬೋದು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ. ಇದು ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ಇದೊಂಥರ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ. ಇದು ಹೇಗಂತ ಹೇಳಿದರೆ, ನಿಮ್ಗೆ ಒಂದು ಆಫರ್ ಬರ್ತಿದೆ. ಇದು ಯೂನಿವರ್ಸ್ ಕಡೆಯಿಂದ ಬೇಕಿದ್ರೂ ಇರ್ಬೋದು ನಿಮಗೆ ಆಫರ್, ಅಥವಾ ಇದೊಂಥರ ಸಡನ್ ಆಫರ್ ಅಂತಲೇ ಹೇಳ್ಬೋದು ನಿಮಗೆ. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ವೇ, ತುಂಬ ಇದು ಟ್ರೆಷರ್ ಅಂತಲೇ ಹೇಳ್ಬೋದು. ಅಂದರೆ ಭೂಮಿ ಒಳಗಡೆಯಿಂದ ಏನಾದರೂ ಒಂದು ನಿಧಿ ಸಿಕ್ಕಿದಾಗ ನಿಮ್ಗೊಂಥರ ಇದು ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ನಿಮಗೆ ಆಫರ್ ಬರ್ತಾ ಇದೆ. ನೀವು ಅಂದರೆ ತುಂಬ ಸ್ಟ್ರಗಲ್ ಮಾಡಿರ್ಬೋದು ಇದರ ಬಗ್ಗೆ. ನೀವು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಿ. ಅಂದರೆ ಬ್ಯಾಲೆನ್ಸ್ ತರಬೇಕು, ಈ ರಿಲೇಷನ್ಶಿಪ್ ಆಗಲಿ ಫೈನಾನ್ಸ್ ಆಗಲಿ, ಇಷ್ಟು ತನಕ ನೀವು ತುಂಬಾ ವರ್ಕ್ ಮಾಡಿದ್ದೀರಿ. ಅದಕ್ಕೆ ನಿಮ್ಗೆ ಈಗ ರಿವಾರ್ಡ್ ಬರುವಂಥ ಟೈಮ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದೊಂಥರ ಸಡನ್ ಆಫರ್, ನಿಮಗೆ ಒಂಥರ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ನಿಮ್ಮದು ಲೈಫ್ ಒಂಥರ ಚೇಂಜ್ ಆಗೋದ್ರಲ್ಲಿದೆ. ಅಂದರೆ ಮೋಸ್ಟ್ಲಿ ನಿಮಗೆ ಪಾರ್ಟ್ನರ್ ಬರ್ಬೋದು. ಇಲ್ಲಿ ಇವರು ನಿಮ್ಮದು ಡಿವೈನ್ ಪಾರ್ಟ್ನರ್ ಇರ್ಬೋದು. ಡಿವೈನ್ ಪಾರ್ಟ್ನರ್ ಅಂತ ಹೇಳಿದರೆ ನೀವೇನಾದರೂ ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಟ್ವಿನ್ ಫ್ಲೇಮ್ಸ್ ಜರ್ನಿಯಲ್ಲಿ ಇದ್ರೂ ಇರ್ಬೋದು. ನಿಮ್ಮ ಪಾರ್ಟ್ನರ್ ಬಂದು ನಿಮ್ಮ ಜೊತೆ ಯೂನಿಯನ್ ಆಗ್ಬೋದು, ಅಥವಾ ಅಂದರೆ ಅವರು ಬಂದು ನೀವು ಅವರಿಗೆ ಆಫರ್ ಕೊಡ್ಬೋದು, ನಿಮ್ದು ಇಲ್ಲಿ ರಿಯೂನಿಯನ್ ಆಗ್ಬೋದು. ಇನ್ನು ಕೆಲವರಿಗೆ ಏನಂತ ಹೇಳಿದರೆ, ನಿಮಗೆ ಒಬ್ಬರು ಬಿಸ್ನೆಸ್ಸಿಗೆ ಅಥವಾ ರಿಲೇಷನ್ಶಿಪ್, ಇದು ಲವ್ ರಿಲೇಷನ್ಶಿಪ್ ಆದರೂ ಇರ್ಬೋದು. ನಿಮ್ಗೊಬ್ಬರು ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಒಬ್ಬರು ಪಾರ್ಟ್ನರ್ ಬರ್ತಿದ್ದಾರೆ. ಇವರು ಬಂದ ನಂತರ ನಿಮ್ಮ ಲೈಫ್ ಒಂಥರ ಬ್ಯಾಲೆನ್ಸ್ ಬರ್ತದೆ ನಿಮಗೆ. ಇದು ಹೇಗಂತೇಳಿ ನೋಡುವ. ಇಲ್ಲಿ 2 ಮೇಜರ್ ಕಾರ್ಡ್ ಬಂದಿದೆ. ಒಂಥರ ಅಂದರೆ ಹಾರ್ಮನಿ ಬರ್ತದೆ ನಿಮ್ಮ ಜೀವನದಲ್ಲಿ. ಇಷ್ಟು ತನಕ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು ನಿಮ್ಮ ಜೀವನದಲ್ಲಿ, ಯಾವುದೋ ಒಂದು ಸ್ಟೇಬಲ್ ಇಲ್ಲದೆ ಇದ್ದಿರ್ಬೋದು. ನಿಮ್ದೊಂದು ಇಲ್ಲಿ ಕರ್ಮ ಕ್ಲಿಯರ್ ಆಗ್ತಾ ಇದೆ. ಅಂದರೆ ಇಲ್ಲಿ ಮಿರರಿಂಗ್ ಸೋಲ್ ಇದೆ. ಕೆಲವರು ಇಲ್ಲಿ ಮಿರರಿಂಗ್ ಸೋಲ್, ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಇಲ್ಲಿ ಸೆಕೆಂಡ್ ಟೈಮ್ ಬಂದಿದೆ. ಒಂಥರ ನಿಮಗೆ ಕ್ಲಾರಿಟಿ ಬರ್ತದೆ. ಒಂಥರ ನಿಮಗೆ ಜೀವನದಲ್ಲೊಂದು ನಿಮಗೆ ನ್ಯಾಯ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಒಂದು ಕರ್ಮ ಕ್ಲಿಯರ್ ಆಗಿ ನಿಮಗೆ ಕ್ಲಾರಿಟಿ ಬರ್ತದೆ, ನ್ಯಾಯ ಸಿಗ್ತಾ ಇದೆ. ಇಷ್ಟು ತನಕ ನಿಮಗೆ ತುಂಬಾ ಬೆನ್ನ ಹಿಂದೆ ಮೋಸ ಇದ್ದಿರ್ಬೋದು, ಅಥವಾ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು, ಅಥವಾ ನೀವು ತುಂಬಾ ವರ್ಕ್ ಮಾಡ್ತಿರ್ಬೋದು. ಅಂದರೆ ತುಂಬಾ ವರ್ಕ್ ಮಾಡಿ ಯಾವುದು ಇನ್ಕಂಪ್ಲೀಟ್, ಎಲ್ಲನೂ ಇನ್ಕಂಪ್ಲೀಟಲ್ಲಿ ಇದ್ದಿರ್ಬೋದು. ಸೊ ಇನ್ನು ಮುಂದೆ ನಿಮ್ದೊಂಥರ ಇದು ಹಾರ್ಟ್, ಮೈಂಡ್ ಆ್ಯಂಡ್ ಸೋಲ್ ಅಂತ ಹೇಳ್ತಾರೆ. ಅಂದರೆ ಮೈಂಡ್, ಬಾಡಿ ಆ್ಯಂಡ್ ಸೋಲ್, ಅಂದರೆ ಟ್ರಿನಿಟಿ. ಇದೊಂಥರ ನಿಮ್ಮದು ಬ್ಯಾಲೆನ್ಸ್ ಬರೋದ್ರಲ್ಲಿದೆ, ಎಲ್ಲನೂ ಒಂದು ಅಲೈನ್ಮೆಂಟಿಗೆ ಬರೋದ್ರಲ್ಲಿದೆ. ಸೊ ನಿಮ್ದೊಂಥರ ಇಲ್ಲಿ ಹೊಸ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಇದು ರಿಲೇಷನ್ಶಿಪ್ ಇರ್ಬೋದು, ನಿಮ್ಮದು ಹಾರ್ಟ್ ಚಕ್ರ ಓಪನ್ ಆಗ್ತದೆ. ರಿಲೇಷನ್ಶಿಪ್ ಅಥವಾ ಫೈನಾನ್ಸ್ ಇರ್ಬೋದು, ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಇದು ಏಸ್ ಆಫ್ ಪೆಂಟಕಲ್ಸ್ ಬಂದಿದೆ. ವಾವ್. ಇಷ್ಟೋ ತನಕ
ನೀವು ತುಂಬ ಅಂದರೆ ನಿಮ್ಮಲ್ಲಿ ಫೈನಾನ್ಸ್ ಅಥವಾ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು, ನೀವು ಕಾಯ್ತಾ ಇದ್ದಿರ್ಬೋದು, ಅಂದರೆ ಯಾವಾಗ ಇವೆಲ್ಲ ಆಗ್ತವೆ ಅಂತ ಹೇಳಿ ನಿಮ್ಮ ಜೀವನದಲ್ಲಿ. ಸೊ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ, ನೀವು ಒಂಥರ ಸ್ಟೇಬಲ್ ಪರ್ಸನ್ ಆಗ್ತಿದ್ದೀರಿ, ಒಂದು ಫೈರಿ ಪ್ಯಾಷನ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಇದು ಹೇಗಂತ ಹೇಳಿದರೆ, ನಿಮಗೆ ನಿಮಗಿಲ್ಲಿ ಯಾರು ಮೋಸ ಮಾಡಿ ನಿಮಗೆ ಬೆನ್ನ ಹಿಂದೆ ಮೋಸ ಮಾಡಿ ಹೋಗಿದ್ದಾರಾ, ಅವರು ಬಂದು ನಿಮಗೆ ಶರಣಾಗ್ಬೋದು ಕೆಲವರಿಗೆ, ಅಂದರೆ ಅವರು ತಪ್ಪೊಪ್ಕೊಳ್ಬೋದು ಕೆಲವರಿಗೆ ಇದು ಅವ್ರು ಬಂದು ನಿಮಗೆ ಶರಣಾಗ್ಬೋದು, ಅಂದರೆ ಅವರ ತಪ್ಪೊಪ್ಕೊಳ್ಬೋದು ನಿಮ್ಮ ಬೆನ್ನ ಹಿಂದೆ ಮೋಸ ಮಾಡಿರೋದಕ್ಕೆ. ಇನ್ನು ಕೆಲವರಿಗೆ ಒಂಥರ ನಿಮ್ಮದು ಒಂಥರ ಹಾರ್ಟ್ ಒಂಥರ ಅಂತ ಏನು ಹೇಳ್ತಾರೆ, ಅಬಂಡೆನ್ಸ್, ಒಂದು ವಿಶ್ ಫುಲ್ಫಿಲ್ಮೆಂಟ್, ನಿಮ್ಮದು ಹಾರ್ಟ್ ಚಕ್ರ ಓಪನ್ ಆಗಿ ನೀವೊಂಥರ ತುಂಬ ಅಂದರೆ ಒಂಥರ ನೆಮ್ಮದಿ, ನಿಮಗೆ ಒಂಥರ ಅದನ್ನು ಹೇಳ್ತಾರೆ ತುಂಬ ಶಾಂತಿ ನೆಮ್ಮದಿ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿದೆ. ತುಂಬಾ ಒಂದು ಅಬಂಡೆನ್ಸ್ ಬರ್ತಾ ಇದೆ. ಇದು ನಿಮಗೆ ದೇವರು ನಿಮಗೆ ಮೇಲಿಂದ ಬ್ಲೆಸ್ಸಿಂಗ್ಸ್ ಕೊಡ್ಬೋದು ಕೆಲವರಿಗೆ ಇದು ಒಂಥರ ಬ್ಲೆಸ್ಸಿಂಗ್ಸ್. ಇದೊಂಥರ ನಿಮ್ಮ ಜೀವನ ಬದಲಾಗ್ಬೋದಲ್ಲ ಅಂತ ಹೇಳ್ಬೋದು. ಇಷ್ಟ ತನಕ ನೀವೇನು ನಿಮಗೆ ದಾರಿ ಕಾಣಿಸೋದಿಲ್ಲ ಅಂತ ಹೇಳಿ ನೀವು ಒಬ್ಬರೇ ಇದ್ದೀರಾ. ಇಲ್ಲಿ ವಾಟರ್ ಸೈನ್ಸ್ ಇದೆ ಜಾಸ್ತಿ. ಕರ್ಕಾಟಕ, ವೃಶ್ಚಿಕ, ಮೀನ ಲಗ್ನ ಅಥವಾ ರಾಶಿ ಇರ್ಬೋದು. ನಿಮಗೆ ಕ್ಲಾರಿಟಿ ಇದ್ದಿಲ್ದಿರ್ಬೋದು, ಅಥವಾ ನಿಮಗೆ ಎರಡೆರಡು ದಾರಿ ಇದ್ದಿರ್ಬೋದು ಯಾವುದನ್ನು ಚಾಯ್ಸ್ ಮಾಡಬೇಕು ಅಂಥೇಳಿ. ಅಂದರೆ ತುಂಬಾ ನಿಮಗೆ ಕನ್ಫ್ಯೂಸ್ ಇದ್ದಿರ್ಬೋದು. ಇನ್ನು ಮುಂದೆ ಅದೊಂಥರ ನಿಮಗೆ ಅಂದರೆ ಆ ಕನ್ಫ್ಯೂಸ್ ಕ್ಲಿಯರ್ ಆಗ್ತದೆ. ಅಂದರೆ ನೀವು ನಿಮ್ಮ ಡೆಸ್ಟಿನಿ ಕಡೆ ಹೋಗೋರಿದ್ದೀರಿ. ನಿಮ್ಗೊಂಥರ ಇಲ್ಲಿ ಫುಲ್ ಮೂನ್ ಇದೆ, ಅಂದರೆ ಒಂಥರ ತುಂಬ ನಿಮ್ಮದು ಡೆಸ್ಟಿನಿ ಚೇಂಜ್ ಆಗೋದ್ರಲ್ಲಿದೆ. ನಿಮ್ಮದು ಒಂಥರ ಲೈಫ್ ಒಂಥರ ವಿಶ್ ಫುಲ್ಫಿಲ್ಡ್ ಅಂತಲೇ ಹೇಳ್ತಾರೆ. ಫುಲ್ ಮೂನ್ ಇದ್ದು ಸ್ಟಾರ್ಸ್ ಇದೆ, ಇಲ್ಲಿ ಸಮುದ್ರನೂ ಇದೆ. ತುಂಬಾ ನೀವು ಅಂದರೆ ಕ್ಲಾರಿಟಿ ನಿಮಗೆ, ಅಂದರೆ ಈ ನಿಮ್ಮ ಮುಂದೆ ಎರಡು ದಾರಿ ಇದ್ದಿರ್ಬೋದು, ಯಾವುದು ನಿಮಗೆ ಚಾಯ್ಸ್ ಮಾಡಬೇಕಂತ, ಅಥವಾ ಎರಡು ಪರ್ಸನ್ ಇದ್ದಿರ್ಬೋದು, ಕ್ಲಾರಿಟಿ ಇದ್ದಿಲ್ದಿರ್ಬೋದು. ಒಂಥರ ಕ್ಲಾರಿಟಿ ಬರ್ತದೆ ಇನ್ನು ಮುಂದೆ ನಿಮಗೆ ಜೀವನದಲ್ಲಿ. ಇಷ್ಟ ತನಕ ನೀವು ಅಂದರೆ ನೀವು ಬೇರೆಯವರಿಗೆ ನೀವು ದಾರಿ ತೋರಿಸ್ತಾ ಇದ್ದಿರ್ಬೋದು, ನೀವು ನಿಂತಲ್ಲೇ ಇದ್ದಿರ್ಬೋದು ಮೂವ್ ಆಗದೆ. ಅಂದರೆ ಬೇರೆಯವರಿಗೆ ದಾರಿ ತೋರಿಸ್ತಾ ಇನ್ನೊಬ್ಬರಿಗೆ ನೀವು ಒಳ್ಳೇದು ಮಾಡ್ತಾ ನೀವು ಒಬ್ಬರೇ ಇದ್ದಿರ್ಬೋದು, ಸ್ಪಿರಿಚುವಾಲಿಟಿ ಇದ್ದಿರ್ಬೋದು, ಕೆರಿಯರ್ ನಿಮ್ಮದು ಚೆನ್ನಾಗೇ ಇದ್ದಿರ್ಬೋದು. ಆದರೆ ಇನ್ನು ಮುಂದೆ ಹೇಗಂತ ಹೇಳಿದರೆ ಕೆಲವರಿಗೆ ನೀವು ಮುಂದೆ ಫಾರ್ವರ್ಡ್ ಆಗ್ತೀರಿ, ನೀವು ಮುಂದೆ ಮೂವ್ ಆಗ್ತೀರಿ. ಆ ಬೆಳಕನ್ನು ತಗೊಂಡು ಇಷ್ಟು ತನಕ ಬರೀ ನಿಮ್ಮಲ್ಲಷ್ಟೇ ಇತ್ತು ಬೆಳಕು, ಅಂದರೆ ಸ್ವಲ್ಪ ಜನರಿಗೆ ಕೊಡ್ತಿರ್ಬೋದು. ಇನ್ನು ಆ ಬೆಳಕನ್ನು ನೀವು ಇಡೀ ಜಗತ್ತಿಗೆ ವಿಸ್ತರಿಸೋರಿದ್ದೀರಿ. ಅಂದರೆ ನೀವೊಂಥರ ಇಲ್ಲಿ ಪೂರ್ಣಚಂದ್ರನಾಗಿ ಹೊಳೆಯವರಿದ್ದೀರಿ. ಇಲ್ಲಿ ನೀವು ನೋಡ್ತಿರ್ಬೋದು ಪೂರ್ಣಚಂದ್ರನಾಗಿ ಹೊಳೆದು ಇಡೀ ಜಗತ್ತಿಗೆ ಬೆಳಕು ನೀಡುವವರಿದ್ದೀರಿ. ನಿಮ್ಮಲ್ಲಿ ಆ ಪವರ್ ಇದೆ. ನಿಮಗೆ ಅಂದರೆ ನಿಮಗೆ ಲಾಯಲ್ ಪರ್ಸನ್, ನಿಮಗೆ ಲಾಯಲ್ ಪಾರ್ಟ್ನರ್ ಬರ್ಬೋದು. ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆ ಪಾರ್ಟ್ನರ್ ಬಂದು ನಿಮಗೆ ಜೊತೆಯಾಗ್ಬೋದು ಇಲ್ಲಿ. ಅಂದರೆ ನಿಮ್ಮ ಚರಿಷ್ಮಾ ಅಥವಾ ನಿಮ್ಮ ಫೇಮಸ್ ಸುತ್ತಮುತ್ತ ಅಥವಾ ಊರಿನಾದ್ಯಂತ ಅಥವಾ ಜಗತ್ತಿನಾದ್ಯಂತ ಹರಡ್ಬೋದು ಇಲ್ಲಿ. ಅಂದರೆ ನೀವು ಮುಂದೆ ಫಾರ್ವರ್ಡ್ ಆಗೋದ್ರಿದ್ರಿ. ಇಷ್ಟು ತನಕ ನಿಂತಲ್ಲೇ ಇದ್ದಿರ್ಬೋದು, ನೀವು ನಿಂತಲ್ಲೇ ಎನರ್ಜಿ ಇತ್ತು. ಇನ್ನು ಮುಂದೆ ಒಂಥರ ಫುಲ್ ಮೂನ್ ಥರ ನಿಮ್ಮದು ಲೈಫ್ ಚೇಂಜ್ ಆಗೋದ್ರಲ್ಲಿದೆ. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀರಿ. ಅಂದರೆ ಇಷ್ಟ ತನಕ ನಿಮಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಇದ್ದಿರ್ಬೋದು, ಅಂದರೆ ನೀವು ಎಲ್ಲನೂ ರೆಡಿ ಮಾಡ್ಕೊಂಡಿರ್ಬೋದು, ಆದರೆ ಸ್ಟಾರ್ಟ್ ಮಾಡದೇ ಇದ್ದಿರ್ಬೋದು. ಅಂದರೆ ಮನಸ್ಸಲ್ಲಿ ಎಲ್ಲನೂ ಪ್ಲ್ಯಾನ್ ಇದೆ, ಎಲ್ಲನೂ ಇದ್ದಿರ್ಬೋದು, ಆದರೆ ಇನ್ನು ಮುಂದೆ ಅದು ಪ್ಲ್ಯಾನ್ ಕಾರ್ಯರೂಪಕ್ಕೆ ಬರ್ತದೆ. ನೀವು ಸ್ಟಾರ್ಟ್ ಮಾಡಿ ಮುಂದೆ ನೀವು ಮೂವ್ ಆಗೋದ್ರಲ್ಲಿದ್ದೀರಿ ಮುಂದೆ. ಇನ್ನು ಕೆಲವರಿಗೆ ನಿಮ್ಮ ಡಿವೈನ್ ಪಾರ್ಟ್ನರ್, ನಿಮ್ಮದು ಸೋಲ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಲವರ್ ಇರ್ಬೋದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು. ನಿಮ್ಮದೊಂಥರ ಡಿವೈನ್ ಯೂನಿಯನ್ ಆಗೋದ್ರಲ್ಲಿದೆ ಕೆಲವರಿಗೆ. ಅಂದರೆ ಹೇಗಂತ ಹೇಳಿದರೆ ನೀವು ಮೋಸ್ಟ್ಲಿ ನಿಮಗೆ ಈ ಪಾರ್ಟ್ನರ್ ಬಗ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಇದು ಹೇಗಂತ ಹೇಳಿದರೆ ಈ ಪಾರ್ಟ್ನರ್ ಬಂದ ಮೇಲೆ ನಿಮ್ಮ ಜೀವನ ಒಂಥರ ಸ್ಟಾರ್ ಥರ ಹೊಳಿತದೆ, ನಕ್ಷತ್ರದಾಗೆ. ಇವರು ಬಂದು ನಿಮ್ಮ ಜೀವನದಲ್ಲಿ ಬೆಳಕು ಚೆಲ್ತಾರೆ, ಬೆಳಕು ನೀಡ್ತಾರೆ. ಈ ಪಾರ್ಟ್ನರ್ ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ಇವ್ರ ಜೊತೆ ನಿಮ್ಮದೊಂಥರ ರಿಯೂನಿಯನ್ ಆಗೋದ್ರಲ್ಲಿದೆ. ನೀವು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದ್ರೂ ಇರ್ಬೋದು, ಅಥವಾ ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು ಕೆಲವರು. ಅಂದರೆ ಇದೊಂಥರ ಏನು ಹೇಳ್ತಾರೆ,
ಡಿವೈನ್ ಟೈಮಿಂಗ್, ಡೆಸ್ಟೈನ್ಡ್ ಪಾರ್ಟ್ನರ್, ನೀವು ಇವರು ಜೊತೆ ಆಗಬೇಕು ಅಂತೇಳಿ ಇದು ದೇವರು ಬರೆದಿರೋದು. ಇವ್ರ ಜೊತೆ ನಿಮ್ಮದು ಯೂನಿಯನ್ ಆಗಿ ನೀವು ಪಾರ್ಟ್ನರ್ಶಿಪ್ಪಿಗೆ ಬರೋರಿದ್ದೀರಿ. ಇದೊಂಥರ ಏನು ಹೇಳ್ತಾರೆ, ತುಂಬ ಅಂದರೆ ಮೇಲಿಂದ ದೇವರು ನಿಮಗೆ ಇಲ್ಲಿ ಬ್ಲೆಸ್ ಮಾಡ್ತಿದ್ದಾರೆ. ಈ ಪಾರ್ಟ್ನರ್ಶಿಪ್ಪಿಗೆ ಡಿವೈನ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇದೆ. ಅಂದರೆ ತುಂಬಾ ನಿಮ್ಮ ಜೀವನದಲ್ಲಿ ಏನು ಹೇಳ್ತಾರೆ, ನಕ್ಷತ್ರಗಳು ತುಂಬಾ ಅಂದರೆ ಸ್ಟಾರ್ ಚೇಂಜ್ ಆಗೋದ್ರಲ್ಲಿದೆ ನಿಮ್ಮದು. ಇವ್ರು ಬಂದ ನಂತರ ನಿಮ್ಮದು ಲಕ್ಕಿ ಸ್ಟಾರ್ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದಾರೆ. ಕೆಲವರಿಗೆ ಇವರು ಡಿವೈನ್ ಫೆಮಿನೈನ್ ಇರ್ಬೋದು ಅಥವಾ ಮ್ಯಾಸ್ಕುಲೈನ್ ಇರ್ಬೋದು. ಇವರು ಅಂತಾರೆ ಇಷ್ಟು ತನಕ ನಿಮ್ಗೆ ಈ ರಿಲೇಷನ್ಶಿಪ್ ಬಗ್ಗೆ ಅಥವಾ ನಿಮ್ಗೆ ಈ ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಅಂದರೆ ಜಸ್ಟ್ ನೀವು ಅವರನ್ನು ಪಾರ್ಟ್ನರ್ ಥರ ಟ್ರೀಟ್ ಮಾಡಿರ್ಬೋದು. ಆದರೆ ಮುಂದೆ ಗೊತ್ತಾಗ್ತದೆ ಇವರು ನಿಮ್ಮ ಲಕ್ಕಿ ಸ್ಟಾರ್ ಅಂತೇಳಿ ನಿಮಗೆ ಗೊತ್ತಾಗೋದ್ರಲ್ಲಿದೆ. ನಿಮ್ಮ ಲಕ್ಕಿ ಸ್ಟಾರ್ ಎಂಟ್ರಿ ಆಗ್ತಾರೆ ನಿಮ್ಮ ಲೈಫಲ್ಲಿ. ಇನ್ನು ಕೆಲವರು ಹೇಗಂತ ಹೇಳಿದರೆ, ನಿಮ್ಮ ಜೀವನ ಇಷ್ಟ ತನಕ ನಿಮ್ಮ ಹತ್ರ ಎಲ್ಲ ಇದ್ರೂ ನೀವೊಂಥರ ಅಂದರೆ ನಿಮ್ಮ ಪಾಡಿಗೆ ನೀವು ಇದ್ದಿರ್ಬೋದು. ಅಂದರೆ ನಾವು ಒಬ್ಬನೇ ಇರ್ತೇನೆ, ನನಗೆ ಯಾವುದು ಬೇಡ, ಅಥವಾ ಕೆರಿಯರ್ ನಿಂತಲ್ಲೇ ಇದ್ದಿರ್ಬೋದು. ನಿಮ್ಮದು ಕೆರಿಯರ್ ಇನ್ನೊಂಥರ ಹೊಸ ಕೆರಿಯರ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ನೀವೊಂಥರ ಅಂದರೆ ಕ್ವೀನ್ ರೋಲಿಗೆ ಬರೋರಿದ್ದೀರಿ. ಅಂದರೆ ಒಂಥರ ವಿಶ್ ಫುಲ್ಫಿಲ್ಡ್ ಪರ್ಸನ್ ಆಗೋದ್ರಲ್ಲಿದೆ. ನಿಮ್ಮದು ಕೆರಿಯರ್ ಎಕ್ಸ್ಪಾನ್ಷನ್ ಆಗ್ತದೆ, ತುಂಬಾ ಎಕ್ಸ್ಪಾನ್ಷನ್ ಆಗ್ತದೆ. ನಿಮ್ಮದು ಒಂದು ಹೊಸ ಕೆರಿಯರ್ ಸ್ಟಾರ್ಟ್ ಮಾಡ್ಬೋದು, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ನೀವು. ಸೊ ಇಷ್ಟು ತನಕ ನಿಮಗೆ ಅಂದರೆ ನೀವು ತುಂಬ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಹೇಗಂತ ಹೇಳಿದರೆ, ನೀವು ನಿಮ್ಮ ಹತ್ರ ಎಲ್ಲ ಪವರ್ ಇರ್ಬೋದು, ಎಲ್ಲ ಶಕ್ತಿನೂ ಇದ್ದಿರ್ಬೋದು, ಎಲ್ಲ ಸ್ಟ್ರೆಂತ್ ಇದ್ದಿರ್ಬೋದು, ನೀವು ಸ್ಪಿರಿಚುವಾಲಿಟಿಯಲ್ಲೂ ಇದ್ದಿರ್ಬೋದು. ಆದರೆ ನಿಮಗೆ ಯಾರೋ ನಿಮ್ಮನ್ನು ಹೋಲ್ಡ್ ಮಾಡಿದಾಗೆ ಅಥವಾ ನಿಮ್ಗೆ ಯಾರೋ ತುಂಬಾ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇದ್ದು ನಿಮ್ಮ ಸ್ಟ್ರೆಂತ್ ನೀವು ಮರ್ತಿರ್ಬೋದು. ಆದರೆ ಇನ್ನು ಮುಂದೆ ನೀವೊಂಥರ ಸ್ಟ್ರೆಂತಿಗೆ ಬರೋರಿದ್ದೀರಿ. ಒಂಥರ ಇಲ್ಲಿ ಇನ್ಫಿನಿಟಿ ಅಂದರೆ ನಿಮಗೆ ಡಿವೈನ್ ಕಡೆಯಿಂದ ಇಲ್ಲಿ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ತುಂಬ ಕಡೆ ಇಲ್ಲಿ ಅದೇ ಮೇಜರ್ ಬರ್ತಾ ಇದೆ. ಅಂದರೆ ಏನೋ ಒಂದು ಡಿವೈನ್ ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ. ಒಂದು ಸ್ಟ್ರೆಂತ್ ಸ್ಟೆಬಿಲಿಟಿ ಬರ್ತದೆ ನಿಮ್ಮ ಲೈಫಲ್ಲಿ. ತುಂಬಾ ಸ್ಟ್ರೆಂತ್ ಬರೋದ್ರಿದೆ ನಿಮ್ಮ ಜೀವನದಲ್ಲಿ. ಒಂಥರ ಸಿಂಹದಂಥ ಶಕ್ತಿ ಅಂತಲೇ ಹೇಳ್ಬೋದು. ಇದು ತುಂಬಾ ಇನ್ಫಿನಿಟಿ. ನೀವು ಮೋಸ್ಟ್ಲಿ ಕೆಲವರಿಗೆ 8 ನಂಬರ್ ನಿಮ್ಮದು ಹುಟ್ಟಿದ ತಿಂಗಳು ಅಥವಾ ಡೇಟ್ ಆಫ್ ಬರ್ತ್ 8 ಇರ್ಬೋದು ಕೆಲವರದ್ದು. ಅಥವಾ ಕೆಲವರದ್ದು ಮೇಷಸಿಂಹದನು ರಾಶಿ ಇರ್ಬೋದು, ಅಥವಾ ನಿಮ್ಮದು ಸಿಂಹ ಲಗ್ನ ಅಥವಾ ಸಿಂಹ ರಾಶಿ ಇರ್ಬೋದು ಕೆಲವರದ್ದು. ತುಂಬಾ ಇನ್ಫಿನಿಟಿ ಅಂದರೆ ದೇವರು ನಿಮಗೆ ಮೇಲಿಂದ ಆಶೀರ್ವಾದ ಮಾಡ್ತಿದ್ದಾರೆ. ದೇವರ ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇದೆ. ನಿಮ್ಮದು ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗ್ಬೋದು. ನಿಮ್ಮ ಜೀವನದಲ್ಲಿ ಮಿರಾಕಲ್ ನಡಿಬೋದು. ಮುಂದೆ ತುಂಬಾ ಮಿರಾಕಲ್ ನಡೆಯುತ್ತಿದೆ ಜೀವನದಲ್ಲಿ. ಸೊ ಸ್ಟ್ರಗಲ್ ಮಾಡ್ತಿರ್ಬೋದು ಇಷ್ಟು ತನಕ ನೀವು ಜೀವನದಲ್ಲಿ. ಈ ಸ್ಟ್ರಗಲ್ ಎಲ್ಲ ನಿಮ್ಮ ಲೈಫಲ್ಲಿ ಎಂಡ್ ಆಗ್ತಾ ಇದೆ. ಇದು ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2. ಯಾರು ಈ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಯಾವ ನಿಮ್ಮ ಅದ್ದಲು ಬದಲಾಗ್ತದೆ, ತಿರುವು ಬರ್ತಿದೆ ಅಂತ ಹೇಳಿ ನೋಡುವ. ಅಂದರೆ ಇದು ಫೈನಾನ್ಸ್ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಯಾವುದ್ರಲ್ಲಿ ಬೇಕಾದರೂ ಇರ್ಬೋದು. ಒಂಥರ ಚೇಂಜಸ್ ಬರ್ತಾ ಇದೆ. ಇದು ಯಾವುದು ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ಫೈಲ್ ನಂಬರ್ 2, 8 ಆಫ್ ವ್ಯಾಂಡ್ಸ್. ಇಷ್ಟು ತನಕ ನಿಮ್ಮದು ಕ್ಯಾರಿಯರ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ಅಂದರೆ ನೀವು ನಿಧಾನಕ್ಕೆ ಮೇಲೆ ಹತ್ತಾ ಇದ್ದಿರ್ಬೋದು, ನಿಧಾನಕ್ಕೆ ನೀವು ಕೆಲಸ ಸ್ಟಾರ್ಟ್ ಮಾಡಿರ್ಬೋದು. ಇದಿನ್ನಿಂದು ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಒಂದು ಚೇಂಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಒಂದು ಸಡನ್ ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಸಡನ್ ಚೇಂಜ್ ಆಗ್ತದೆ. ಇದು 8 ವಾರ ಇರ್ಬೋದು, 8 ದಿವಸ ಇರ್ಬೋದು, 8 ಗಂಟೆ ಇದ್ದಿರ್ಬೋದು. ಇದು ತುಂಬ ಟೈಮ್ ಇಲ್ಲ. ಇದೊಂಥರ ನಿಮಗೆ ಡಿವೈನ್ ಬ್ಲೆಸ್ಸಿಂಗ್ಸ್. ಇದು ಮೇಲಿಂದ ಯುನಿಕಾರ್ನ್ ಇದ್ದಾರೆ. ಇದೊಂಥರ ದೇವರ ಆಶೀರ್ವಾದ ನಿಮಗೆ. ಒಂದು ದೇವರು ನಿಮಗೆ ಕೆಲವರು ಟ್ರಾವೆಲಿಂಗ್ ಮಾಡ್ಬೋದು, ಇನ್ನು ಕೆಲವರು ಕ್ಯಾರಿಯರ್ ಎಕ್ಸ್ಪಾನ್ಷನ್ ಮಾಡ್ಬೋದು. ಇದೊಂಥರ ಸಡನ್ ಚೇಂಜ್, ಒಂಥರ ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ. ಇದು ಡಿವೈನ್ ಬ್ಲೆಸ್ಸಿಂಗ್ಸ್, ನಿಮಗೆ ದೇವರ ಕಡೆಯಿಂದ ಬ್ಲೆಸ್ಸಿಂಗ್ಸ್. ಇದು ನೀವು ಇಷ್ಟ ತನಕ ನಿಮ್ಮ ಹತ್ರ ಎಲ್ಲನೂ ಇದ್ದಿರ್ಬೋದು. ಅಂದರೆ ಎಲ್ಲನೂ ನೀವು ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು, ಏನೋ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ನಿಮ್ಮ ಹತ್ರ ಫೈನಾನ್ಸ್ ಇದ್ದಿರ್ಬೋದು, ಎಲ್ಲನೂ ಇದ್ದಿರ್ಬೋದು, ಅಬಂಡೆನ್ಸ್. ಆದರೆ ಇನ್ನು ಮುಂದೆ ಅದನ್ನು ನೀವು ಕಂಟಿನ್ಯೂ ಮಾಡೋರಿದ್ದೀರಿ. ಒಂಥರ ಕಿಂಗ್ ರೋಲಿಗೆ ಕೂತ್ಕೊಳ್ಳೋರಿದ್ದೀರಿ. ಅಂದರೆ ನೀವೊಂಥರ ಮ್ಯಾಜಿಷಿಯನ್ ಟೈಪ್. ನಿಮಗೆ ಫೈನಾನ್ಸ್ ಮತ್ತು ನಿಮ್ಮ ಹತ್ರ ಅಬಂಡೆನ್ಸ್ ಎಲ್ಲನೂ ಬರ್ತಾ ಇದೆ. ಒಂಥರ ಕೆಲವರಿಗೆ ನಿಮಗೆ ಒಂದು ಸ್ಥಾನಮಾನ ಸಿಗ್ಬೋದು, ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಸಿಗ್ಬೋದು. ಇದು ದೇವರ ಇಚ್ಛೆ. ಇದು
ಇಷ್ಟ ತನಕ ನಿಮಗೆ ತುಂಬ ಮನಸ್ಸಿಗೆ ನೋವಿರ್ಬೋದು, ಸಪ್ರೇಷನ್ ಇರ್ಬೋದು, ಅಥವಾ ನಿಮಗೆ ತುಂಬ ಅಂದರೆ ಹಾರ್ಟ್ ಬ್ರೇಕ್ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು. ಥರ್ಡ್ ಪಾರ್ಟಿ ಅಂತ ಹೇಳಿದ್ರೆ ಹಣ ಸಹ ಬರ್ತದೆ, ಮನುಷ್ಯರು ಸಹ ಬರ್ತಾರೆ, ಅಥವಾ ಯಾವುದಾದ್ರೂ ಇದ್ದಿರ್ಬೋದು. ಈ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಎಂಡ್ ಆಗ್ತಾ ಇದೆ. ಇದು ಈ ಥರ್ಡ್ ಪಾರ್ಟಿ ಸಿಚುವೇಶನ್ ನೀವು ಬಿಟ್ಟು ಹೋಗೋರಿದ್ದೀರಿ. ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಒಂದು ಹೊಸ ಬಿಗಿನಿಂಗ್ ಬರ್ತಾ ಇದೆ. ಇದು ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ನೀವೊಂಥರ ತುಂಬ ಅಂದರೆ ನಿಮ್ದು ಇಲ್ಲಿ ವಾಟರ್ ಸೈನ್ಸ್ ಇರ್ಬೋದು ಕೆಲವರದ್ದು. ಇಲ್ಲಿ ಎಲ್ಲ ಸೈನ್ಸ್ ಇದೆ, 12 ರಾಶಿಗಳು ಇದೆ ನಿಮ್ಮದು. ನೀವೊಂಥರ ತುಂಬ ಇಮೋಷ್ನಲ್ ಪರ್ಸನ್, ನೀವು ತುಂಬ ಸೆನ್ಸಿಟಿವ್ ಪರ್ಸನ್. ನೀವು ಇನ್ನು ಮುಂದೆ ತುಂಬ ಅಂದರೆ ನಿಮ್ಗೊಂಥರ ಏನು ಹೇಳ್ತಾರೆ, ತುಂಬ ವಿಶ್ ಫುಲ್ಫಿಲ್ಡ್ ಪರ್ಸನ್, ತುಂಬ ಸ್ಟೇಬಲ್ ಪರ್ಸನ್. ನೀವು ನಿಮ್ಮ ಇಮೋಷ್ನಲನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಕಿಂಗ್ ರೋಲಿಗೆ ಬರೋದಿಲ್ಲ. ಇಲ್ಲಿ ಎರಡೆರಡು ಕಿಂಗ್ ಬಂದಿದೆ. ಅಂದರೆ ಮೋಸ್ಟ್ಲಿ ತುಂಬ ನಿಮಗೆ ಅಧಿಕಾರ ಸಿಗ್ಬೋದು, ಅಥವಾ ಯಾವುದಾದ್ರೂ ಒಂದು ಸ್ಥಾನಮಾನ ಅಥವಾ ಒಂದು ದೊಡ್ಡ ಪದವಿ ಸಿಗ್ಬೋದು ಕೆಲವರಿಗೆ. ಇನ್ನು ಕೆಲವರಿಗೆ ಕೆಲವರಿಗೆ ಆ್ಯಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಇಲ್ಲಿ ನಿಮ್ಮ ಆ್ಯಂಜಲ್ಸ್ ಬಂದು ಬ್ಲೆಸ್ಸಿಂಗ್ಸ್ ಮಾಡ್ಬೋದು. ಇಷ್ಟ ತನಕ ನೀವೇನು ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು. ಅಂದರೆ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಬ್ಯಾಲೆನ್ಸಿಗೆ ಬರ್ಬೋದು. ನಿಮಗೆ ಸೋಲ್ ಅವೇಕನಿಂಗ್ ಆಗ್ಬೋದು, ನೀವು ಸೋಲ್ ಪರ್ಪಸ್ ಕಡೆ ನೋಡ್ಬೋದು. ಇನ್ನು ಕೆಲವರಿಗೆ ಇಲ್ಲಿ ಏನಂತ ಹೇಳಿದರೆ, ನಿಮಗೆ ಇಲ್ಲಿ ಕೆಲವು ಸಿಂಬಲ್ಸ್ ಕಾಣಿಸ್ಬೋದು. ಕೆಲವರಿಗೆ ಏಂಜಲ್ ನಂಬರ್ ಕಾಣಿಸ್ಬೋದು, ಕೆಲವರಿಗೆ ಸಿಂಬಲ್ಸ್ ಕಾಣಿಸ್ಬೋದು. ನಿಮ್ಮದು ಥರ್ಡ್ ಐ ಚಕ್ರ ಓಪನ್ ಆಗೋದ್ರಲ್ಲಿದೆ. ಥರ್ಡ್ ಐ ಚಕ್ರ ಓಪನ್ ಆಗಿ ನಿಮ್ಗೆ ಏನೋ ಒಂದು ಅವೇಕನಿಂಗ್ ಆಗ್ತದೆ. ಇಲ್ಲಿ ಯೂನಿವರ್ಸ್ ಕಡೆಯಿಂದ ತುಂಬಾ ಅವೇಕನಿಂಗ್ ಆಗ್ತದೆ. ಸೊ ನೀವೊಂಥರ ಸ್ಟ್ರೆಂತ್ಗೆ ಬರುವವರಿದ್ದೀರಿ. ಇಲ್ಲಿ 10 ಆಫ್ ಕಪ್ಸ್, ವಿಶ್ ಫುಲ್ಫಿಲ್ಮೆಂಟ್. ಇನ್ನು ಕೆಲವರಿಗೆ ಮ್ಯಾರೇಜ್ ಆಗ್ಬೋದು. ನೀವೇನಾದರೂ ಪಾರ್ಟ್ನರ್ಗೆ ಕಾಯ್ತಾ ಇದ್ದಿರ್ಬೋದು, ಅಥವಾ ಮ್ಯಾರೇಜ್ಗೆ ಕಾಯ್ತಾ ಇದ್ದಿರ್ಬೋದು. ಸೊ ಒಂದು ಹ್ಯಾಪಿ ಫ್ಯಾಮಿಲಿ ನಿಮಗೆ ಬರ್ತಾ ಇದೆ. ಒಬ್ಬರು ಪಾರ್ಟ್ನರ್, ನಿಮ್ಮದು ಡಿವೈನ್ ಪಾರ್ಟ್ನರ್ ಬರ್ತಿದ್ದಾರೆ ಇಲ್ಲಿ. ಮೋಸ್ಟ್ಲಿ ಇವರು ನಿಮ್ಮ ಟ್ವಿನ್ ಫ್ಲೇಮ್ಸ್ ಇರ್ಬೋದು. ಇವರು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದಾರೆ, ಟ್ವಿನ್ ಫ್ಲೇಮ್ಸ್. ಈ ಟ್ವಿನ್ ಫ್ಲೇಮ್ಸ್ ಬಂದ ನಂತರ ನಿಮ್ಮ ಜೀವನದಲ್ಲಿ ಒಂದು ಹ್ಯಾಪಿ, ನಿಮ್ಗೊಂಥರ ಅಂದರೆ ನಿಮಗೆ ಫ್ಯಾಮಿಲಿ, ಒಂಥರ ಹ್ಯಾಪಿ ಫ್ಯಾಮಿಲಿ ಆಗ್ತದೆ. ನಿಮ್ಮದು ವಿಶ್ ಫುಲ್ಫಿಲ್ಮೆಂಟ್ ಆಗ್ತದೆ. ಇಲ್ಲೊಂಥರ ಕಾಮನ ಬಿಲ್ಲು ಸಹ ಇದೆ. ನಿಮಗೆ ಕಾಮನ ಬಿಲ್ಲು ಕಾಣಿಸ್ತಿರ್ಬೋದು ಕೆಲವರಿಗೆ. ತುಂಬಾ ವಿಶ್ ಫುಲ್ಫಿಲ್ಮೆಂಟ್ ಅಂದರೆ ಇದು ಡಿವೈನ್ ಯೂನಿಯನ್. ಇದು ನಿಮ್ಮದು ಡೆಸ್ಟೈನ್ಡ್ ಯೂನಿಯನ್ ಆಗ್ತಾ ಇದೆ ಪಾರ್ಟ್ನರ್ ಜೊತೆ. ಒಂದು ಮೋಸ್ಟ್ಲಿ ಇವ್ರ ಜೊತೆ ನಿಮಗೆ ಮದುವೆ ಆಗ್ಬೋದು, ಲವ್ ಮ್ಯಾರೇಜ್ ಆಗ್ಬೋದು. ಇಲ್ಲಿ ಲವ್ ಮ್ಯಾರೇಜ್ ಇದೆ, ಮದುವೆಯಾಗಿ ನೀವು ಇವ್ರ ಜೊತೆ ಫ್ಯಾಮಿಲಿ ಮಾಡ್ಬೋದು. ಇಲ್ಲಿ ಕೆಲವರು ಒಂಥರ ವಿಶ್ ಫುಲ್ಫಿಲ್ಮೆಂಟ್, ಇದು ಹ್ಯಾಪಿ ಫ್ಯಾಮಿಲಿ ವಿತ್ ಫೈನಾನ್ಸ್ ನೀವು ಇರೋರಿದ್ದೀರಿ. ಡೆಸ್ಟಿನಿ ಚೇಂಜ್. ಮೋಸ್ಟ್ಲಿ ಇಷ್ಟೋ ತನಕ ನೀವು ಕ್ಯಾರಿಯರಲ್ಲಿ ಏನೋ ಸ್ಟಾರ್ಟ್ ಮಾಡಬೇಕು, ಏನೋ ಮಾಡಬೇಕು ಅಂದರೆ ನೀವು ಕಾಯ್ತಾ ಇದ್ದಿರ್ಬೋದು, ಆ ದಿವಸ ಕಾಯ್ತಾ ಇರ್ತಿರ್ಬೋದು. ನೀವೇನು ಕಾಯ್ತಾ ಇದ್ದೀರಾ, ಆ ಟೈಮ್ ಈಗ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಒಂಥರ ಕ್ಯಾರಿಯರಲ್ಲಿ ಒಂಥರ ನೀವೇನು ಸ್ಟಾರ್ಟ್ ಮಾಡ್ತಿದ್ದೀರಾ, ತುಂಬ ಹಸಿರಸಿರು ಅಂದರೆ ಒಂದು ಸ್ಪಾರ್ಕ್ ಬರೋದ್ರಲ್ಲಿದೆ. ಅಂದರೆ ಮೇಲಿಂದ ನಿಮಗೆ ದೇವರು ಒಂದು ಆಶೀರ್ವಾದ ಕೊಡ್ತಿದ್ದಾರೆ. ಅಂದರೆ ದೇವರು ಈ ಕ್ಯಾರಿಯರ್ ಏನು ಸ್ಟಾರ್ಟ್ ಮಾಡ್ತಿದ್ದೀರಾ ಅದಕ್ಕೆ ಡಿವೈನ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇದೆ. ಅಂದರೆ ಇದು ಸಡನ್ ಆಗ್ತದೆ, ಸಡನ್ ಒಂಥರ ಎಕ್ಸ್ಪ್ಲೋಷನ್ ಆಗ್ಬೋದು ನಿಮ್ಮ ಲೈಫಲ್ಲಿ. ಕ್ಯಾರಿಯರ್ ಅಂದರೆ ಸಡನ್ ಹಿಟ್ ಆಗ್ತದೆ ಅಂತ ಹೇಳ್ತಾರೆ, ಫೇಮಸ್ ಆಗ್ಬೋದು, ಸಡನ್ ಫೇಮಸ್ ಆಗ್ತೀರಿ ನೀವು ಕ್ಯಾರಿಯರಲ್ಲಿ. ಇನ್ನು ಕೆಲವರಿಗೆ ನಿಮ್ಮ ಜೀವನದಲ್ಲಿ ಒಂದು ಜಡ್ಜ್ಮೆಂಟ್ ಆಗೋದ್ರಲ್ಲಿದೆ. ನೀವಂದರೆ ಮೋಸ್ಟ್ಲಿ ನೀವು ಒಂದು ಸೋಲ್ ಅವೇಕನಿಂಗ್ ಆಗೋದ್ರಲ್ಲಿದೆ ಇಲ್ಲಿ ಕೆಲವರಿಗೆ. ನಿಮಗೆ ಡಿವೈನ್ ಏನೋ ಒಂದು ಸತ್ಯ ತಿಳಿಸ್ತಾರೆ. ಮೋಸ್ಟ್ಲಿ ನೀವು ತುಂಬ ಫ್ಯಾಮಿಲಿ, ಮಕ್ಕಳ ಕಡೆ ನೋಡ್ತಿರ್ಬೋದು, ಹಣದ ಕಡೆ ನೋಡ್ತಿರ್ಬೋದು. ಅದರಲ್ಲಿ ಏನೋ ಒಂದು ದೇವರು ನಿಮಗೆ ಸತ್ಯ ತಿಳಿಸುವವರಿದ್ದಾರೆ. ಇದು ಹೇಗಂತ ಹೇಳಿದರೆ, ತುಂಬಾ ನೀವೀಗ ತುಂಬ ಡಿಸಪಾಯಿಂಟ್ಮೆಂಟಲ್ಲಿದ್ದೀರಿ, ಹೋಪ್ಲೆಸ್ನೆಸ್ಸಲ್ಲಿದ್ದೀರಿ. ಅಂದರೆ ನೀವು ನಿಮ್ಮಲ್ಲಿ ಏನಿದೆಯಾ ಅದರ ಬಗ್ಗೆ ನೋಡ್ತಾ ಇಲ್ಲ. ನೀವು ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಆದರೆ ನಿಮಗಿಲ್ಲಿ ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆ ಆಫರ್ ಇದೆ, ನೀವು ಅದರ ಬಗ್ಗೆ ನೋಡ್ತಾ ಇಲ್ಲ. ಸೊ ಇಲ್ಲಿ ಯೂನಿವರ್ಸ್ ಅದರ ಬಗ್ಗೆ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ಒಂದು ವಿಕ್ಟ್ರಿ, ನೀವೊಂಥರ ಕೆಲವರು ಟ್ರಿಪ್ ಹೋಗ್ಬೋದು, ಯಾತ್ರೆಗೆ ಹೋಗ್ಬೋದು. ಇಲ್ಲೊಂಥರ ವಿಕ್ಟ್ರಿ ಇದೆ, ನಿಮಗೆ ಸಕ್ಸಸ್ ಇದೆ. ನೀವು ಏನು ಮಾಡಿದ್ರು ಇಲ್ಲಿ ಬಿಸ್ನೆಸ್ಸಲ್ಲಿ ಸಕ್ಸಸ್, ವಿಕ್ಟ್ರಿ ಬರ್ತಾ ಇದೆ. ಇಲ್ಲಿ ರಿಲೇಷನ್ಶಿಪ್ ಆದರೂ ಇರ್ಬೋದು. ಇನ್ನು ಕೆಲವರಿಗೆ ಮ್ಯಾರೇಜ್ ಆಗ್ಬೋದು. ಇಲ್ಲಿ ನಿಮಗೆ ಯೂನಿವರ್ಸ್, ಕೆಲವರು ಇಲ್ಲಿ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು. ನಿಮಗೆ ಇಲ್ಲಿ ಯೂನಿವರ್ಸ್ ಕೀ ಕೊಡ್ತಿದ್ದಾರೆ. ನಿಮ್ಮ ಜೀವನದೊಂದು ಹೊಸ, ನಿಮಗೆ ದೇವರು ಒಂದು ದ್ವಾರ ಓಪನ್ ಮಾಡ್ತಿದ್ದಾರೆ. ಡಿವೈನ್ ಡೋರ್ ಓಪನಿಂಗ್ ಆಗ್ತಾ ಇದೆ. ಹೇಗಂತ ಹೇಳಿದರೆ, ನಿಮಗೆ ಕೆಲವರಿಗೆ ಒಂದು ಹೊಸ ದ್ವಾರ, ಇಷ್ಟ ತನಕ ನಿಮಗೆ ಆ ಕೀ ಇದ್ದಿಲ್ಲದೆ ಇದ್ದಿರ್ಬೋದು, ನೀವು ಬೇರೆ ಕಡೆ ನೋಡಿರ್ಬೋದು. ಇನ್ನು ನಿಮಗೆ
ಯೂನಿವರ್ಸ್ ಆ ಕೀ ನಿಮಗೆ ಕೊಡ್ತಿದ್ದಾರೆ, ನಿಮ್ಮ ಕೈಯಲ್ಲಿ ಕೊಡ್ತಿದ್ದಾರೆ. ಆ ಕೀ ಕೊಟ್ಟು ನಿಮ್ಮ ಲೈಫ್ ಒಂಥರ ಫ್ರೂಟ್ಫುಲ್ ಆಗೋದ್ರಲ್ಲಿದೆ. ಇನ್ನು ಕೆಲವರು ಸ್ಟಾರ್ಸ್ ಬಗ್ಗೆ ಎಲ್ಲ ಕಲಿಬೋದು, ನೀವು ಸ್ಟಾರ್ಸ್ ಬಗ್ಗೆ, ಗ್ರಹಗಳ ಬಗ್ಗೆ ಕಲಿಬೋದು. ಎಜುಕೇಷನ್ ಕಂಟಿನ್ಯೂ ಮಾಡೋರಿದ್ದೀರಿ, ಇದೊಂಥರ ಸ್ಟಾರ್ ಚೇಂಜ್ ಅಂತಲೇ ಹೇಳ್ಬೋದು, ಸ್ಟಾರ್ ಚೇಂಜ್ ಆಗ್ತಿದೆ ಅಂತಲೇ ಹೇಳ್ಬೋದು. ನಿಮ್ಮದು ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು, ಅಥವಾ ಕೆಲವರಿಗೆ ನಿಮ್ಮ ಲೈಫಲ್ಲಿ ಗುರು ಬರ್ಬೋದು. ಇನ್ನು ಕೆಲವರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಆಗ್ಬೋದು, ಮ್ಯಾರೇಜ್ ಆಗ್ಬೋದು. ಇನ್ನು ಕೆಲವರಿಗೆ ಮನೆಯಲ್ಲಿ ಫಂಕ್ಷನ್ ಯಾವುದಾದ್ರೂ ನಡೀಬೋದು ನಿಮ್ಮ ಮನೆಯಲ್ಲಿ. ಸೊ ಈಗ ನೀವು ಒಬ್ಬರೇ ಇದ್ದಿರ್ಬೋದು, ಅಂದರೆ ತುಂಬಾನೇ ವರ್ಕ್ ಮಾಡ್ತಿರ್ಬೋದು, ಏನೋ ನಿಮಗೆ ಅಂದರೆ ವರ್ಕ್ ಮಾಡಿ ಸುಸ್ತಾಗಿರ್ಬೋದು. ನಿಮ್ಗೆ ಇನ್ನೊಂದು ಫೈನಲ್ ಪುಷ್ ಬೇಕಾಗಿದೆ, ಇನ್ನೂ ಸ್ವಲ್ಪ ಫೈನಲ್ ಪುಷ್ ಬೇಕಾಗಿದೆ. ಯಾಕಂದರೆ ಇಲ್ಲಿ ನಿಮ್ಗೊಬ್ಬರು ಇಲ್ಲಿ ಪಾರ್ಟ್ನರ್ ಕಾಯ್ತಾ ಇದ್ದಾರೆ ನಿಮಗೋಸ್ಕರ, ಡಿವೈನ್ ಪಾರ್ಟ್ನರ್. ನೀವು ಅವರು ಸೇರಿ ಒಂದು ಅಡ್ವೆಂಚರ್ ಮಾಡೋದಿದೆ, ಒಂದು ಭೂಮಿಗೆ ಏನೋ ಒಂದು ಸರ್ವ್ ಮಾಡೋದಿದೆ. ಕೆಲವರಿಗಿದೆ, ಎಲ್ರಿಗೂ ಅಲ್ಲ. ಅಂದರೆ ನೀವು ಮತ್ತು ಆ ಪಾರ್ಟ್ನರ್ ಸೇರಿಕೊಂಡು ಏನೋ ಒಂದು ಸಾಧನೆ ಮಾಡೋದಿದೆ. ಇದು ಮೇಲ್ ಫಿಮೇಲ್ ಇರ್ಬೋದು, ಮೇಲ್ ಇರ್ಬೋದು. ಇವ್ರು ನಿಮ್ಮ ಲವ್ ಪಾರ್ಟ್ನರ್ ಇರ್ಬೋದು, ಅಥವಾ ಡಿವೈನ್ ಪಾರ್ಟ್ನರ್ ಇರ್ಬೋದು. ನೀವು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದ್ರೂ ಇರ್ಬೋದು ಕೆಲವರು, ಅಥವಾ ನಿಮ್ಮ ಲವರ್ ಇರ್ಬೋದು. ಸೊ ಒಬ್ಬರು ಪಾರ್ಟ್ನರ್ ನಿಮಗೆ ಯೂನಿವರ್ಸ್ ಕೊಡ್ತಿದ್ದಾರೆ ಕೆಲವರಿಗೆ. ಇವರು ನಿಮ್ಮ ಟೀಚರ್ ಇದ್ರೂ ಇರ್ಬೋದು, ಇವ್ರ ಜೊತೆ ಕಮಿಟ್ಮೆಂಟ್ ಆಗಿ ನಿಮಗೆ ಮ್ಯಾರೇಜ್ ಆದರೂ ಆಗ್ಬೋದು ಕೆಲವರಿಗೆ. ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ, ಒಂದು ಹೊಸ ಬಿಗಿನಿಂಗ್ ನಿಮ್ಮ ಜೀವನ. ಸೊ ಅಂದರೆ ಪ್ರೀತಿಯಿಂದ ನಿಮ್ಮ ಜೀವನ ತುಂಬಿ ತುಳುಕ್ತದೆ. ಇದರ ನಂತರ ಮನಸ್ಸಿಗೊಂಥರ ಶಾಂತಿ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ, ಶಾಂತಿ, ನೆಮ್ಮದಿ, ಪ್ರೀತಿ ಎಲ್ಲನೂ ಬರ್ತಾ ಇದೆ. ಸೊ ಇಷ್ಟು ತನಕ ನೀವು ತುಂಬ ಹೋಪ್ಲೆಸ್ ಎನರ್ಜಿಯಲ್ಲಿದ್ದೀರಿ, ಅಥವಾ ಯಾವುದೋ ದೂರದ ಕಡೆ ನೀವು ನೋಡ್ತಿರ್ಬೋದು. ಆದರೆ ಕೆಲವರಿಗೆ ಇಲ್ಲಿ ಟ್ರಾವೆಲಿಂಗ್ ಇದೆ. ತುಂಬಾನೇ ಒಂದು ವಿಶ್ ಫುಲ್ಫಿಲ್ಮೆಂಟ್, ಅಂದರೆ ಒಂದು ಅಬಂಡೆನ್ಸ್ ಕಡೆ ಹೋಗೋರಿದ್ದೀರಿ ನೀವು. ಇದು ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಈ ಸ್ಟೋರ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಯಾವುದು ಬದಲಾಗ್ತಿದೆ ಅಂತ ಹೇಳಿ ನೋಡುವ. ಯಾವುದು ಬದಲಾಗ್ತಿದೆ ಅಂತ ಹೇಳಿ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಫೋರ್ ಆಫ್ ಕಪ್ಸ್. ನೀವು ತುಂಬ ಈಗ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇರ್ಬೋದು, ಅಂದರೆ ನೀವು ಕಳ್ಕೊಂಡದ್ರ ಬಗ್ಗೆ ತುಂಬ ಯೋಚನೆ ಮಾಡಿರ್ಬೋದು. ಆದರೆ ನೀವು ದೂರದ ಕಡೆ ನೋಡಿ, ಇರೋದ್ರ ಬಗ್ಗೆ ನೋಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಇಲ್ಲಿ ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಇದೆ, ಕೆಲವರಿಗೆ ರಿಯೂನಿಯನ್ ಇದೆ, ಇನ್ನು ಕೆಲವರಿಗೆ 11 ನಂಬರ್ ತುಂಬಾನೇ ಕಾಣಿಸ್ತಿರ್ಬೋದು. ಇದೊಂಥರ ಹೇಗಂತ ಹೇಳಿದರೆ, ನಿಮಗೆ ಇದೊಂದು ಡಿವೈನ್ ಯೂನಿಯನ್ ಟೈಮ್ ಅಂತಲೇ ಹೇಳ್ಬೋದು. ಡೆಸ್ಟೈನ್ಡ್ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ. ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಇಲ್ಲದೇನೆ ಇದ್ದಿರ್ಬೋದು. ನೀವು ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಅಥವಾ ಲವರ್ ಇರ್ಬೋದು, ಅಥವಾ ಡಿವೈನ್ ಪಾರ್ಟ್ನರ್ ಇರ್ಬೋದು, ಫೆಮಿನೈನ್ ಅಥವಾ ಮೆಸ್ಕುಲೈನ್ ಇರ್ಬೋದು. ಇವ್ರು ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಿದ್ದಾರೆ, ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಇವ್ರ ಜೊತೆ ನಿಮಗೆ ಮ್ಯಾರೇಜ್ ಆದರೂ ಆಗ್ಬೋದು, ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗ್ತಿದ್ದೀರಿ. ಇನ್ನು ಕೆಲವರಿಗೆ ಹ್ಯಾಪಿ ಫ್ಯಾಮಿಲಿ ಬರ್ತಾ ಇದೆ, ಇನ್ನು ಕೆಲವರಿಗೆ ಹ್ಯಾಪಿ ಮ್ಯಾರೇಜ್, ಇನ್ನು ಕೆಲವರಿಗೆ ಒಂದು ಮನೆ ಕಟ್ಬೋದು. ನೀವು ಇಲ್ಲಿ ನಿಮ್ಮ ಲೈಫಲ್ಲಿ ಒಂಥರ ಏನೋ ಒಂದು ನೀವು ಅಚೀವ್ಮೆಂಟ್ ಮಾಡೋರಿದ್ದೀರಿ ಪಾರ್ಟ್ನರ್ ಜೊತೆ ಸೇರಿಕೊಂಡು. ನೀವು ಏನು ಹೇಳ್ತಾರೆ, ಇದೊಂಥರ ಯೂನಿವರ್ಸ್ ಕಾಲಿಂಗ್ ಅಂತಲೇ ಹೇಳ್ಬೋದು, ಬ್ರಹ್ಮಾಂಡದ ಇದು ದೇವರ ನಿಯಮ ಅಂತಲೇ ಹೇಳ್ಬೋದು ಈ ಯೂನಿಯನ್. ನೀವು ನೆಕ್ಸ್ಟ್ ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡ್ಬೋದು. ಈ ಯೂನಿಯನ್ ನಂತರ ನಿಮ್ಮದು ಸೋಲ್ ಪರ್ಪಸ್. ಇನ್ನು ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ಬೋದು ನಿಮ್ಮ ಜೀವನದಲ್ಲಿ, ಹೀಲಿಂಗ್ ಆಗ್ಬೋದು. ತುಂಬ ನೋವು ಇರ್ಬೋದು ನಿಮಗೆ, ಕೆಲವರಿಂದ ನಿಮಗೆ ಅಂದರೆ ಬೇರೆಯವರಿಂದ ನಿಮಗೆ ಸಪ್ರೇಷನ್ ಆಗಿದ್ದಿರ್ಬೋದು, ಅಥವಾ ತುಂಬ ಮನಸ್ಸಿಗೆ ನೋವಾಗಿರ್ಬೋದು, ಬ್ಯಾಕ್ ಸ್ಟ್ಯಾಬಿಂಗ್ ಆಗಿರ್ಬೋದು. ಅದರಿಂದ ಎಲ್ಲ ನೀವು ಹೀಲ್ ಆಗ್ತಿದ್ದೀರಿ, ನಿಮ್ಮ ಜೀವನದಿಂದ ಥರ್ಡ್ ಪಾರ್ಟಿ ರಿಮೂವ್ ಆಗ್ತಾ ಇದೆ. ಇನ್ನು ಕೆಲವರಿಗೆ ತುಂಬ ಕನ್ಫ್ಯೂಷನ್ ಇದ್ದಿರ್ಬೋದು ಈಗ ಲೈಫಲ್ಲಿ, ಅಥವಾ ನೀವು ಯಾವುದೋ ಒಂದು ಭ್ರಮೆಯಲ್ಲಿ ಇದ್ದಿರ್ಬೋದು. ನಿಮ್ಮ ಜೀವನದಲ್ಲಿ ತುಂಬ ಚಾಯ್ಸ್ ಇದ್ದಿರ್ಬೋದು, ನೀವು ಯಾವುದು ಚಾಯ್ಸ್ ಮಾಡಬೇಕು ಅಂತೇಳಿ. ಆ ಭ್ರಮೆ ಅಂದರೆ ನಿಮ್ಗೆ ಒಂಥರ ಕ್ಲಿಯರ್ ಆಗ್ತಾ ಇದೆ. ಆ ಭ್ರಮೆ ಏನಿದ್ದೀರಾ ಅದೊಂಥರ ನಿಮ್ಮ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಕೆಲವರಿಗೆ. ಇವರು ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬೋದು ಕೆಲವರಿಗೆ. ಒಂದು ಹೊಸ ಬಿಗಿನಿಂಗ್ ನಿಮ್ಗೊಂದು ಹೊಸ ಥಿಂಕಿಂಗ್ ಬರ್ತಾ ಇದೆ, ಒಂದು ಪವರ್ಫುಲ್ ಬಿಗಿನಿಂಗ್ ಆಗ್ತಾ ಇದೆ. ಇಲ್ಲಿ ಕ್ಲಾರಿಟಿ ಬರ್ತದೆ ನಿಮಗೆ. ಮೋಸ್ಟ್ಲಿ ಇಷ್ಟು ತನಕ ಕನ್ಫ್ಯೂಷನ್ ಏನಿತ್ತಾ ನಿಮಗೆ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು, ಇಲ್ಲಿ ಕ್ಲಾರಿಟಿ ಬರ್ತದೆ. ಇನ್ನು ಕೆಲವರಿಗೆ ನಿಮ್ಮ ಲವ್ ರಿಲೇಷನ್ಶಿಪ್ ಅಥವಾ ಯಾವುದೇ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು. ಇವರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಇವರು ಬಂದು ವಾಪಸ್ ರಿಯೂನಿಯನ್ ಆಗ್ತಿದ್ದಾರೆ. ನಿಮಗೂ ಅವ್ರಿಗೂ ಮ್ಯಾರೇಜ್ ಆಗ್ತದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತದೆ. ಒಂದು ಹೊಸ ಪವರ್ಫುಲ್ ಬಿಗಿನಿಂಗ್ ಮಾಡೋರಿದ್ದೀರಿ ನೀವು.
ಇಷ್ಟೋ ತನಕ ಅಂದರೆ ನೀವು ಇಷ್ಟೋ ತನಕ ನಿಮ್ಮ ಹತ್ರ ಎಲ್ಲ ಎಜುಕೇಷನ್ ಅಥವಾ ನಿಮ್ಮಲ್ಲಿ ಫ್ಯಾಮಿಲಿ ಮನಿ ಎಲ್ಲ ಇದ್ರೂ ನೀವು ಅದರ ಕಡೆ ನೋಡದೇ ಇದ್ದಿರ್ಬೋದು, ಅಥವಾ ನಿಮಗೆ ಅದರ ಬಗ್ಗೆ ಕೆಲವೊಮ್ಮೆ ಈ ತನಕ ನೀವು ಏನಂತ ಹೇಳಿ ನಿಮ್ಮಲ್ಲಿ ಏನಿದೆಯಾ ಫೈನಾನ್ಸ್ ರಿಲೇಷನ್ಶಿಪ್ ಅದನ್ನು ನೀವು 4 ಜನಗಳಿಗೆ ಕೊಡೋರಿದ್ದೀರಿ. ಅಂದರೆ ಚಾರಿಟಿ, ಕೆಲವರು ದಾನ ಧರ್ಮ ಮಾಡ್ಬೋದು, ನೀವೇನಾದರೂ ಸಂಘ ಸಂಸ್ಥೆ ಆಶ್ರಮ ಕಟ್ಬೋದು, ಇನ್ನು ಕೆಲವರು ಗ್ರಹಗಳ ಬಗ್ಗೆ ಕಲಿಬೋದು. ಇಲ್ಲಿ ತುಂಬ ಇದೆ, ನಿಮ್ಮ ಗ್ರಹಗತಿಗಳು ಬದಲಾಗ್ಬೋದು. ಇಷ್ಟು ತನಕ ನಿಮ್ಮ ಜೀವನದಲ್ಲಿ ತುಂಬ ನೋವಾಗಿರ್ಬೋದು, ಏನೇ ಆಗಿರ್ಬೋದು, ತುಂಬ ಲಾಸಲ್ಲಿರ್ಬೋದು, ನಿಮ್ಮ ಗ್ರಹಗತಿಗಳು ಬದಲಾಗ್ತಾ ಇವೆ. ಇಲ್ಲಿ ಒಂದು ಕಂಪ್ಲೀಷನ್ ಆಗ್ತಿದೆ, ಒಂದು ಪೇನ್ಫುಲ್ ಎಂಡಿಂಗ್ ನಿಮ್ಮದು ಲೈಫಲ್ಲಿ. ನಿಮ್ಮ ಜೀವನದಲ್ಲಿ ಒಂದು ಪೇನ್ಫುಲ್, ತುಂಬ ಯಾರಾದರೂ ಮೋಸ ಮಾಡಿರ್ಬೋದು, ನಂಬಿಕೆ ದ್ರೋಹ ಮಾಡಿರ್ಬೋದು, ಅವೆಲ್ಲ ಎಂಡ್ ಆಗ್ತಿದೆ. ನೀವೊಂಥರ ಅಂದರೆ ಏನು ಹೇಳ್ತಾರೆ, ಒಂದು ಹೊಸ ವ್ಯಕ್ತಿ ಆಗ್ತಾ ಇದ್ದೀರಿ. ಒಂದು ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗಿ ಅದರಿಂದ ಹೊರಗೆ ಬಂದು ನೀವು ಹೊಸ ವ್ಯಕ್ತಿ ಆಗ್ತಿದ್ದೀರಿ. ತಿಪ್ಪಿಗೆ ಮೋಸ್ಟ್ಲಿ ಅವರು ನಿಮಗೆ ಯಾಕೆ ಮೋಸ ಮಾಡಿದರು ಅಂಥೇಳಿ ನಿಮಗೆ ಗೊತ್ತಾಗ್ಬೋದು ಮುಂದೆ. ಕೆಲವರಿಗೆ ನೀವೊಂಥರ ಒಂದು ಮೆಜಿಷಿಯನ್ ರೋಲಿಗೆ ಬರೋರಿದ್ದೀರಿ. ಅಂದರೆ ವಿತ್ ಮನಿ, ವಿತ್ ರಿಲೇಷನ್, ವಿತ್ ಕೆರಿಯರ್, ವಿತ್ ಫೈನಾನ್ಸ್ ಎಲ್ಲನೂ ನೀವು ಒಂದು ಪವರ್ಫುಲ್ ಪೊಸಿಷನ್ಗೆ ಬರೋರಿದ್ದೀರಿ. ನೀವು ಮೆಜಿಷಿಯನ್ ಟೈಪಿಗೆ ಬರೋರಿದ್ದೀರಿ. ನಿಮಗೆ ದೇವ್ರ ಕಡೆಯಿಂದ ಬ್ಲೆಸ್ಸಿಂಗ್ಸು ಬರ್ತಾ ಇದೆ, ಒಂಥರ ಇನ್ಫಿನಿಟಿ. ಅಂದರೆ ತುಂಬ ಫ್ಲೇಮ್ಸ್ ಇದೆ ನಿಮ್ಮಲ್ಲಿ, ತುಂಬಾ ನೀವು ಪವರ್ಫುಲ್ ಪರ್ಸನ್ ನೀವು ಆಗೋರಿದ್ದೀರಿ ಮುಂದೆ. ನಿಮ್ದೊಂಥರ ಕಾರ್ಮಿಕ್ ಎಂಡ್ ಆಗ್ತಿರ್ಬೋದು, ಇಲ್ಲಿ ಮೇಜರ್ ಎಂಡ್ ಆಗ್ತಿದೆ ನಿಮ್ಮದು. ನೀವೊಂಥರ ಇನ್ನು ಅಂದರೆ ನೀವು ಟ್ರಾವೆಲಿಂಗ್ ಮಾಡ್ಬೋದು, ಅಥವಾ ನಿಮ್ಮ ಜಗತ್ತೇ ಮುಂದೆ ಬದಲಾಗೋದ್ರಲ್ಲಿದೆ. ಒಂದು ಕಂಪ್ಲೀಷನ್ ಮಾಡಿ, ಒಂದು ಅಧ್ಯಾಯ ಕಂಪ್ಲೀಷನ್ ಮಾಡಿ ಇನ್ನು ಹೊಸ ಅಧ್ಯಾಯದತ್ತ ಹೋಗ್ತಿದ್ದೀರಿ. ಈ ಕಂಪ್ಲೀಷನಲ್ಲಿ ನಿಮಗೆ ತುಂಬಾ ವಿಶ್ ಫುಲ್ಫಿಲ್ಮೆಂಟ್ ಇದೆ. ಇನ್ನು ಕೆಲವರ ಲೈಫಲ್ಲಿ ಟೀಚರ್ ಬರ್ಬೋದು, ಅಥವಾ ನೀವು ಬೇರೆಯವರಿಗೆ ಟೀಚ್ ಮಾಡ್ಬೋದು. ಇನ್ನು ಕೆಲವರಿಗೆ ನೀವು ಕಮಿಟ್ಮೆಂಟ್ ಕೊಡ್ಬೋದು, ಮ್ಯಾರೇಜ್ ಆಗ್ಬೋದು. ಇನ್ನು ಕೆಲವರಿಗೆ ನಿಮ್ಮ ಲೈಫಲ್ಲಿ ಒಬ್ಬರು ಗುರು ಬರ್ಬೋದು. ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ, ಒಂದು ಪವರ್ಫುಲ್ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಇಷ್ಟು ತನಕ ನೀವು ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದಿರ್ಬೋದು, ಹೋಗ್ಬೇಕಾ ಬೇಡವಾ, ಸ್ಟಾರ್ಟ್ ಮಾಡಬೇಕಾ ಬೇಡವಾ ಅಂತೇಳಿ. ಇನ್ನು ಮುಂದೆ ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಿದ್ದೀರಿ. ತುಂಬಾ ಒಂದು ಪವರ್ಫುಲ್, ಒಂದು ನಿಮಗೆ ಏನೋ ಒಂದು ಬೆಳಕು ಕಾಣಿಸ್ತದೆ ಜೀವನದಲ್ಲಿ. ಎಷ್ಟೋ ತನಕ ನಿಮ್ಮ ಲೈಫಲ್ಲಿ ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು ನೀವು. ಅಂದರೆ ನೀವೊಬ್ಬರೇ ಅಂಥೇಳಿ ನೀವು ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ಇಲ್ಲಿ ಯೂನಿವರ್ಸ್ ಬಂದು ನಿಮ್ಮನ್ನು ಸ್ಟಕ್ ಎನರ್ಜಿಯಿಂದ ತೆಗಿತಿದ್ದಾರೆ. ಸ್ಟಕ್ ಎನರ್ಜಿಯಿಂದ ತೆಗೆದು ನೀವು ಒಂಥರ ಜೀವನವನ್ನು ಬೇರೆ ರೀತಿಯಿಂದಲೇ ನೋಡ್ತೀರಿ, ಒಂದು ಹೊಸ ವರ್ಷನಲ್ಲಿ ನೋಡ್ತೀರಿ. ನಿಮ್ದು ಹೊಸ ಬಿಗಿನಿಂಗ್ ಆಗ್ತದೆ ಇಲ್ಲಿ ನಿಮ್ಮ ಜೀವನದಲ್ಲಿ. ನೀವು ಮೋಸ್ಟ್ಲಿ ಕೆಲವರು ಪಾರ್ಟ್ನರ್ಶಿಪ್ ಕಡೆ ನೋಡ್ಬೋದು, ಕೆರಿಯರ್ ಕಡೆ ನೋಡ್ಬೋದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಕಡೆ ನೋಡ್ಬೋದು. ಇಲ್ಲಿ ನಿಮಗೆ ಇಲ್ಲಿ ಯೂನಿಯನ್ ಇದೆ ನಿಮ್ಮದು, ಒಂಥರ ಟ್ವಿನ್ ಫ್ಲೇಮ್ಸ್ ಇದ್ದಾರೆ ಇಲ್ಲಿ. ಕೆಲವರು ಟ್ವಿನ್ ಫ್ಲೇಮ್ಸ್, ಎಲ್ಲರೂ ಅಲ್ಲ, ಕೆಲವರು ನಿಮ್ಮ ಟ್ವಿನ್ ಫ್ಲೇಮ್ಸ್ ಜೊತೆ ನಿಮ್ಮದು ರೀಯೂನಿಯನ್ ಆಗ್ತಾ ಇದೆ ಇಲ್ಲಿ. ಆ ಡೆಸ್ಟೈನ್ಡ್ ಟೈಮ್ ಬರ್ತಾ ಇದೆ ಕೆಲವರಿಗೆ, ಟ್ವಿನ್ ಫ್ಲೇಮ್ಸ್ ಜೊತೆ ರೀಯೂನಿಯನ್, ಮ್ಯಾರೇಜ್ ಇದೆ ಇಲ್ಲಿ. ಅಂದರೆ ನೀವು ಇಲ್ಲಿ ತುಂಬ ಇಲ್ಲಿ ಸೈಕಿಕ್ ಪರ್ಸನ್, ನೀವು ತುಂಬ ಇಲ್ಲಿ ಏಂಜಲ್ಸ್ ಈ ಯೂನಿಯನ್ಗೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಸೊ ಒಂದು ಹೊಸ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಯೂನಿಯನ್ ಆಗ್ಬೋದು. ಇದು ಕೆಲವರಿಗೆ ಇನ್ನರ್ ಯೂನಿಯನ್ ಆದರೂ ಆಗ್ಬೋದು, 5D ಯೂನಿಯನ್ ಆದರೂ ಆಗ್ಬೋದು. ಇನ್ನು ಕೆಲವರಿಗೆ ಇಲ್ಲಿ 3D ಯೂನಿಯನ್ ಇದೆ, ಭೂಮಿ ಮೇಲೆ ಯೂನಿಯನ್ ಇದೆ. ಕೆಲವರಿಗೆ, ಎಲ್ರಿಗೂ ಅಲ್ಲ. ಇದು ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.